ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ಈ ನಿರ್ದೇಶಕ ಅನ್ನೋ ನಿರ್ದೋಷಕ ನನ್ನ ಈ ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ಸತ್ಯಮೇವ ಜಯತೆ. ಈ ಕಾರ್ಯಕ್ರಮದಲ್ಲಿ ಚೆಲುವೆ ನಿನ್ನ ನೋಡಲು ಚಿತ್ರದ ಹಿಂದಿನ ತೆರೆಮರೆಯ ಕಥೆಗಳ ಸತ್ಯಗಳನ್ನ ಹೇಳ್ತಾ ಹೋಗ್ತೀನಿ. ನೈಟ್ ಇದನ್ನು ಶೂಟ್ ಮಾಡ್ತಿರೋದೆ ಅಂತ ನೋಡಿ. ಇದು ಬ್ರಹ್ಮಕಮಲ. ನಮ್ಮ ಮನೆ ಟೆರೆಸ್ ಮೇಲ್ಗಡೆ ಆಲ್ಮೋಸ್ಟು ಒಂದು 10 ಮೊಗ್ಗಿದು ಹೂವಾಗಿ ಕೂತಿದೆ. ಬಹಳ ಅಪರೂಪ ಅಂತೆ ಬ್ರಹ್ಮಕಮಲ ಬರೋದು. ಸೊ ಇದು ರಾತ್ರಿ ಹೊತ್ತು ಅರಳೋದು. ಸೊ ಅದು ಅರಳಿದಾಗ ನಮ್ಮ ಕಾರ್ಯಕ್ರಮದಲ್ಲಿ ಈ ಬ್ರಹ್ಮಕಮಲನೂ ಇರಲಿ, ಇದು ಒಂದು ಸಾಕ್ಷಿಯಾಗಿರಲಿ ಅಂತ ನೈಟ್ ಶೂಟ್ ಮಾಡ್ತಾಯಿದ್ದೀನಿ. ಲೈಟಲ್ಲಿ ಸ್ವಲ್ಪ ಏನಾದ್ರು ವೇರಿಯೇಷನ್ ಇದ್ದರೆ ಕ್ಷಮೆ ಇರಲಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಮಗ್ದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತೀನಿ. ನಾನು ಕಳೆದ ಸಂಚಿಕೆಯಲ್ಲಿ ನಿಲ್ಲಿಸಿದ್ದೆ. ಮನೆಗೆ ಬಂದೆ, ಬೇಜಾರಾಗಿತ್ತು. ಗಣೇಶಿಗೆ ಫೋನ್ ಮಾಡಿದೆ. ಗಣೇಶ್ ಸರ್, ಏನು ಮಗ ಮೀಟಿಂಗ್ ಆಯ್ತಂತೆ ಅಂತ ಹೇಳಿದ್ರು. ಹೌದು ಮಗ ಮೀಟಿಂಗ್ ಆಯಿತು, ಬಟ್ ಯಾವುದೂ ಕ್ಲಾರಿಟಿ ಸಿಕ್ಕಲಿಲ್ಲ, ಪಾಸಿಟಿವ್ ಆಗಿ ಏನೂ ಆಗಲಿಲ್ಲ ಅಂತ ಹೇಳಿದೆ. ಸರಿ, ನಾಳೆ ಲೊಕೇಶನ್ ಹತ್ರ ಬಂದ್ಬಿಡು ಮಾತಾಡೋಣ ಅಂದರು. ಮತ್ತೆ ಲೊಕೇಶನ್ ಹತ್ರ ಹೋದೆ, ಮಾತಾಡಿದೆ. ನೀನೊಬ್ಬನೇ ಬಾ ಅಂತ ಹೇಳಿದ್ರು. ಪ್ರೊಡ್ಯೂಸರ್ ಬೇಡ, ನೀನೊಬ್ಬನೇ ಬಾ ಅಂತ ಹೇಳಿದ್ರು. ಸರಿ ಹೋದೆ, ಹೋಗಿ ಮಾತಾಡಿದ್ವಿ. ಮಾತಾಡಿದಾಗ ಅಲ್ಲಿ ಕೆಲವು ನಡೆದಂಥ ಮಾತುಕತೆಗಳು ಅಥವಾ ವಿಚಾರ ವಿನಿಮಯಗಳು ಸುಬ್ಬಣ್ಣವ್ರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಅದು ಗಣೇಶ್ ಅವ್ರಿಗೆ ಹೇಳಿದರು, ಇಲ್ಲ ಮಗ ಬೇಡ, ಏನೋ ಫಸ್ಟಲ್ಲೇ ಸ್ವಲ್ಪ ಈ ವಿಚಾರಗಳಲ್ಲೇನೋ ಪ್ರಾಬ್ಲಮ್ ಇದೆ, ಬೇಡ, ನೋಡೋಣ, ಒಳ್ಳೆ ಟೈಮ್ ಬಂದಾಗ ನಾವು ಸಿನಿಮಾ ಮಾಡೋಣ, ಸದ್ಯಕ್ಕೆ ಇದನ್ನು ಹೋಲ್ಡ್ ಮಾಡೋಣ, ಬೇಡ ಮುಂದುವರ್ಸೋದು ಬೇಡ ಅಂತ ಹೇಳಿದ್ರು. ಆಬ್ವಿಯಸ್ಲಿ ಡಿಸಪಾಯಿಂಟ್ ಆಗೇ ಆಗುತ್ತಲ್ಲ. ಸೊ ಇದು ಎರಡನೇ ಪ್ರಯತ್ನವೂ ಹೀಗೆ ನಂದು ಸಿನಿಮಾ ಕನಸು ನಿಲ್ತು. ಸರಿ, ಓಕೆ, ಲೈಫ್ ಶುಡ್ ಗೋ ಆನ್, ಏನೂ ಮಾಡೋಕ್ಕಾಗಲ್ಲ. ಬೇಜಾರಾಗಿ ಸಹಜ, ಬಟ್ ಕೈಯಲ್ಲಿ ಕೆಲಸ ಇತ್ತು, ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ನಾನು ಡೈರೆಕ್ಟ್ರ್ ಆಗಬೇಕು ಅಂತಿದ್ದರೆ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ, ಹಾಗೆ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇತ್ತು. ಸರಿ, ಇದರಿಂದ ಫ್ರೆಂಡ್ಶಿಪ್ ಹಾಳಾಗೋದು ಬೇಡ, ಓಕೆ ಮಗ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಇದ್ದು ಒಂದು ಸ್ವಲ್ಪ ಹೊತ್ತು ನಾನು ಬಂದೆ, ಕೆಲಸಗಳಲ್ಲಿ ಬ್ಯುಸಿ ಆದೆ. ಅದೇ ಟೈಮ್ನಲ್ಲಿ ಸರಿಯಾಗಿ ನಮ್ಮ ಶಿವಣ್ಣ ಅವರ ಒಂದು ಸಿನಿಮಾ ಮಾದೇಶ ಅಂತ ಸಿನಿಮಾ, ಅದರಲ್ಲಿ ನನಗೊಂದು ಪಾತ್ರ ಬಂತು. ಅಫ್ಕೋರ್ಸ್ ಆ ಪಾತ್ರನ ಹೇಳಿ ನನಗೆ ಕೊಡಿಸಿದ್ದೆ ಶಿವಣ್ಣ ಅವರು. ಡೈರೆಕ್ಟರ್ ರವಿ ಶ್ರೀವತ್ಸ ಅವರ ಮನಸ್ಸಿನಲ್ಲಿ ಯಾವ ಕಲಾವಿದರಿದ್ದರೂ ನನಗೆ ಗೊತ್ತಿಲ್ಲ, ಆದರೆ ಶಿವಣ್ಣ ಅವ್ರು ಹೇಳಿದ್ರಿಂದ ನನಗೆ ಆ ಪಾತ್ರ ಸಿಕ್ತು. ಆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗಿ ಕೆಲವು ದಿವಸಗಳು ನಡೀತಾಯಿತ್ತು. ಇದ್ರ ಮಧ್ಯದಲ್ಲಿ ಗಣಪನ ಹತ್ರ ಫೋನಲ್ಲಿ ಅವಾಗ ಮಾತಾಡೋದು, ಇದು ಮಾಡೋದು. ಈ ಸಿನಿಮಾ ವಿಷಯ ಮಾತಾಡ್ತಾನೆ ಇರಲಿಲ್ಲ. ರಾಮ್ ಪ್ರಸಾದ್ ಅವ್ರ ಹತ್ರನೂ ಹಿಂಗಾಯ್ತಲ್ಲ ಅಣ್ಣ ಅಂತಂದೆ. ಬಿಡೋಣ, ನೋಡೋಣ, ಏನೂ ಆಗೋದಿಲ್ಲ, ಒಳ್ಳೇದಕ್ಕೆ. ಅವರು ಅಜ್ಜಯ್ಯನ ತುಂಬ ನಂಬೋರು, ಉಕ್ಕಡಗಾತ್ರಿ ಅಜ್ಜಯ್ಯ ಮಾಡೋದೆಲ್ಲ ಒಳ್ಳೇದಕ್ಕೆ, ನೋಡೋಣ, ದೇವ್ರೇನೋ ಒಂದು ದಾರಿ ತೋರಿಸ್ತಾನೆ ಅಂದರೆ ನಾನು ಡೈರೆಕ್ಟ್ರ್ ಆಗಬೇಕು ಅನ್ನೋ ಕನಸನ್ನೇ ಬಿಟ್ಬಿಟ್ಟೆ ಸ್ನೇಹಿತರು. ಸರಿ, ಇದೆಲ್ಲ ಆಯಿತು, ಇದೆಲ್ಲ ಮುಗೀತು. ಕೆಂಪಾಪುರ ಹೌಸ್ ಅಂತ ಒಂದಿದೆ ಇಲ್ಲಿ ನಮ್ಮ ಹೆಬ್ಬಾಳದ ಹತ್ರ. ಅಲ್ಲಿ ಮಾದೇಶ ಸಿನಿಮಾದ ಶೂಟಿಂಗ್ ನಡೀತಾಯಿತ್ತು. ಬೆಳಗ್ಗೆ ಶೂಟಿಂಗ್ ಆಯಿತು, ಮಧ್ಯಾಹ್ನ ಲಂಚ್ ಬ್ರೇಕ್ ಆದಮೇಲೆ ಫೋನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಸೈಡಲ್ಲಿ ಫೋನ್ ಬಂತು ಗಣಪನ ಹತ್ರ ಮಾತಾಡ್ತಾಯಿದ್ದೆ. ಶಿವಣ್ಣ ಬಂದ್ಬಿಟ್ಟು ಯಾರ ಹತ್ರ ಅಂತ, ಅಣ್ಣ ಗಣೇಶ್ ಅವ್ರ ಹತ್ರ ಮಾತಾಡ್ತೀನಿ, ಕೊಡು ಫೋನು ಅಂತಂದರು. ಶಿವಣ್ಣ ಅವರು ಗಣೇಶ್ ಹತ್ರ ಫೋನಲ್ಲಿ ಮಾತಾಡಿದ್ರು. ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಮಾಡ್ತೀನಿ ನಾನು ಹೇಳಿದೆ. ಗಣೇಶ್ ಸರ್ ಶೂಟಿಂಗಲ್ಲಿದ್ದರು. ಏನಮ್ಮ ಅಷ್ಟೊತ್ತು ಮಾತಾಡ್ತಿದ್ದೆ ಏನು ಶಿವಣ್ಣ ಕೇಳಿದ್ರು. ಇಲ್ಲಣ್ಣ, ಒಂದು ಕತೆ ಮಾಡಿದ್ದೆ ಗಣಪನಿಗೆ ಡೈರೆಕ್ಟ್ ಮಾಡಬೇಕು ಅಂತ, ಬಟ್ ಸ್ವಲ್ಪ ಡೇಟ್ದು ಅದು ಇದು ಪ್ರಾಬ್ಲಮ್ ಆಯಿತು, ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಹೌದಾ, ಯಾವ ಥರ ಸಬ್ಜೆಕ್ಟ್ ಮಾಡಿದೀಯಾ? ಒಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಣ್ಣ, ಅಂದರೆ ಒಂದು 7 ಅದ್ಭುತಗಳ ಬ್ಯಾಕ್ ಡ್ರಾಪ್ನಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ. ಯಾವ ಥರ ಕತೆ ಹೇಳಿದೆ. ಅವ್ರು ತುಂಬ ಖುಷಿಪಟ್ಟರು. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ಬಿಟ್ಟು ನನಗೆ, ರಘು ಮನೆಯಲ್ಲಿ ನಾನು ರಾತ್ರಿ, ಅವ್ರು ಜನರಲಿ ಶಿವಣ್ಣ ಹೆಂಗೆ ಅಂತಂದರೆ ಶೂಟಿಂಗಲ್ಲಿ ಆಗೋ ಕೆಲವು ವಿಚಾರಗಳು ಅಥವಾ ಅದರ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಕೇಳೋದನ್ನು ಗೀತಮ್ಮನ ಹತ್ರ ತುಂಬ ಡಿಸ್ಕಸ್ ಮಾಡ್ತಾರೆ. ಅವ್ರು ಡ್ರೈವ್ ಹೋಗೋರು, ಎವ್ರಿ ಡೇ ನೈಟು ಡ್ರೈವ್ ಹೋಗೋರು. ಆ ಡ್ರೈವಿಗೆ ಹೋಗ್ತಾ ಅವತ್ತು ದಿವಸದಲ್ಲಿ ಏನೇನಾಯಿತು, ಏನು ಕತೆ ಕೇಳಿದೆ. ಇದನ್ನು ಮಾಡಿದೆಮ್ಮ, ತುಂಬ ಇಷ್ಟ ಆಯಿತು ಅಕ್ಕನಿಗೂ ಈ ಕತೆ, ನಾನು ಮಾಡ್ತೀನಿ ಈ ಕತೆನ ಅಂತಂದ್ಬಿಟ್ರು. ನನಗೆ ನೀವು ನಂಬಲ್ಲ, ಏನಯ್ಯ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಶಿವಣ್ಣ, ಹಿ ಹಿಮ್ಸೆಲ್ಫ್ ಇಸ್ ಎ ಲೆಜೆಂಡ್, ಅವ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳ್ತೀನ ಈ ಕತೆನ? ನನಗೆ ಒಂದು ನಿಮಿಷ ನಾನು ತಲೆನೇ ನಿಲ್ಲಿಲ್ಲ. ನನಗೆ ನಾನು ಭೂಮಿ ಮೇಲಿದ್ದೀನೋ ಆಕಾಶದಲ್ಲಿದ್ದೀನೋ ಗೊತ್ತಲ್ಲ. ಅಣ್ಣ, ಇಲ್ಲಮ್ಮ ನಾನು ಮಾಡ್ತೀನಮ್ಮ ಅಂತ ಹೇಳಿದ್ರು. ನನಗೆ ಸಂತೋಷ, ಆಶ್ಚರ್ಯ, ಈ ಎಮೋಷನಲ್ಲಿ ಅಥವಾ ಈ ಅಷ್ಟು ದೊಡ್ಡ ಸೂಪರ್ ಸ್ಟಾರು ನನ್ನ ಸಿನಿಮಾ ಈ ಕಥೆಯನ್ನು ಒಪ್ಕೊಂಡು ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಜೋಶ್ನಲ್ಲೋ ನನ್ನ ಹೋಶ್ನ ಕಳ್ಕೊಂಬಿಟ್ಟು ನಾನು ನನ್ನ ಗೆಳೆಯ ಗಣಪನಿಗೆ ಈ ವಿಷಯನ ಹೇಳಲಿಲ್ಲ. ಅಂದರೆ ಶಿವಣ್ಣ ನಾನು ಈ ಥರ ಲೈನ್ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಯಿತು, ಮಾಡ್ತೀನಿ ಅಂತ ಹೇಳಿದ್ರು.
ಅನ್ನೋ ಒಂದು ವಿಚಾರನ ಗಣಪನಿಗೆ ನಾನು ಹೇಳಲೇ ಇಲ್ಲ. ಸರಿ ಮಾಡ್ತೀನಮ್ಮ, ನೀನೇನು ತಲೆ ಕೆಡಿಸ್ಕೊಂಬೇಡ ಅಂದರು. ಅವತ್ತೇ ಆ ದಿನ ಕೆಂಪಾಪುರ ಮನೆ, ಆ ಶೂಟಿಂಗ್ ಲೊಕೇಶನ್ ಸೆಟ್ಗೆ ಎನ್ ಸುರೇಶ್, ಶ್ರೀಯುತ ಗೌರವಾನ್ವಿತ ನಿರ್ಮಾಪಕರು ಶ್ರೀ ಎನ್ ಸುರೇಶ್ ಅವರು ಶಿವಣ್ಣ ಅವ್ರ ಹತ್ರ ಬಂದರು. ಅವ್ರು ಯಾಕೆ ಬಂದಿದ್ರು ಅಂದರೆ, ಅವರು ಈ ಹಿಂದೆ ಆಲ್ರೆಡಿ ಒಂದು ಅಡ್ವಾನ್ಸ್ ಕೊಟ್ಟಿದ್ದರು ಶಿವಣ್ಣ ಅವ್ರಿಗೆ. ಬೇರೆ ಒಬ್ಬರು ಡೈರೆಕ್ಟ್ರನ್ನ ಇಟ್ಬಿಟ್ಟು, ಐ ಥಿಂಕ್ ಕಾಮತ್ ಅಂತ ಕಾಣುತ್ತೆ, ಅವ್ರು ಗಾಂಧಿ ಸ್ಮೈಲ್ ಅನ್ನೋ ಸಿನಿಮಾ ಮಾಡಿದರು. ಅವ್ರ ಕಥೆದಕ್ಕೋ ಇಲ್ಲ ಕಾಮತ್ ಅವ್ರನ್ನೇ ಡೈರೆಕ್ಷನ್ ಮಾಡೋದಕ್ಕೋ ಅದು ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಬಟ್ ಒಂದು ಅಡ್ವಾನ್ಸ್ ಅಂತೂ ಕಾಮತ್ ಅವ್ರ ಕಡೆಯಿಂದ ಕೊಟ್ಟಿದ್ರು, ಸುರೇಶ್ ಅವ್ರು ಕೊಟ್ಟಿದ್ರು ಗೊತ್ತಿಲ್ಲ. ಬಟ್ ಸುರೇಶ್ ಅವ್ರ ಬ್ಯಾನರಲ್ಲಿ ಮಾಡೋದು ಅಂತ ಒಂದು ಅಡ್ವಾನ್ಸ್ ಕಮಿಟ್ಮೆಂಟ್ ಕೊಟ್ಟಿದ್ರು. ಮಾತಾಡ್ತಾ ಕೂತಿರ್ಬೇಕಾದ್ರೆ ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಏನಂತಂದರೆ, ಶ್ರೀಯುತ ಗೌರವಾನ್ವಿತ ಸುರೇಶ್ ಅವರು ನನಗೆ ಎಕ್ಸ್ಕ್ಯೂಸ್ ಮೀ ಸಮಯದಿಂದ ಪರಿಚಯ. ಅವ್ರನ್ನ ಆ ಸಿನಿಮಾ ಪ್ರಮೋಷನ್ಸು, ಟಿ ವಿ ರೈಟ್ಸಿಂದ ಹಿಡಿದು ತನನಂ ಸ್ವಲ್ಪ ಇದೊಂಚೂರು ಡಿವೇಟ್ ಆಗ್ತೀನಿ, ಯಾಕೆಂದರೆ ಇಷ್ಟು ಶ್ರೀ ಸುರೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ತನನಂ, ಕಾರಂಜಿ, ಆಮೇಲೆ ಗಾಂಧಿ ಸ್ಮೈಲ್, ಈ 3 ಸಿನಿಮಾಗಳ ಟಿ ವಿ ಹಕ್ಕುಗಳನ್ನ, ಸ್ಯಾಟಲೈಟ್ ಹಕ್ಕುಗಳನ್ನು ನಾನು ಚಾನಲಲ್ಲಿದ್ದಾಗ ಅವರು ಮಾಡಿಸ್ಕೊಟ್ಟಿದ್ದೆ. ಯಾವುದೇ ಸುರೇಶ್ ಸರ್ ಹತ್ರ ನಾನು ₹1 ಕಮಿಷನ್ ತೊಗೊಂಡಿಲ್ಲ. ಆ ವಿಷಯದಲ್ಲಿ ಯಾವ ಪ್ರೊಡ್ಯೂಸರ್ ಹತ್ರನೂ ತೊಗೊಂಡಿಲ್ಲ, ಹಾಗೆ ಸುರೇಶ್ ಅವ್ರ ಹತ್ರನೂ ತೊಗೊಂಡಿಲ್ಲ. ನಾನು ಶ್ರೀಯುತ ಸುರೇಶ್ ಅವ್ರ ಹತ್ರ ನಾನು ಅವ್ರನ್ನ ಪ್ರೌಡ್ ಯೂಸರ್ ಅಂತ ಕರಿತೀನಿ. ಪ್ರೊಡ್ಯೂಸರ್ ಅನ್ನೋದು ಕಾಮನ್, ಅವರು ಪ್ರೌಡ್ ಯೂಸರ್, ಒಂದು ಹೆಮ್ಮೆಯ ಉಪಯೋಗಕ ಅವರು. ಸೊ ಆ ಪ್ರೌಡ್ ಯೂಸರ್ ಹತ್ರ ನಾನು ಯಾವುದೂ ತೊಗೊಂಡಿರಲಿಲ್ಲ, ಹಣಕಾಸನ್ನ ತೊಗೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಸುರೇಶ್ ಅವ್ರಿಗೆ ಮರ್ತಿರ್ಬೋದು, ಅವ್ರಿಗೊಂದು ಸತಿ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಶ್ರೀಯುತ ಪ್ರೌಡ್ ಯೂಸರ್ ಸುರೇಶ್ ಅವ್ರಿಗೆ ತನನಂ ಅನ್ನೋ ಸಿನಿಮಾ, ಸಾರಿ ಸ್ನೇಹಿತರೆ, ಸ್ವಲ್ಪ ನಾನು ಚೆಲುವೆ ನಿನ್ನ ನೋಡಲು ಇಂದ ಆಚೆ ಹೋಗ್ತಾ ಇದ್ದೀನಿ, ಇಷ್ಟು ನಾನು ಹೇಳಲೇಬೇಕು. ಅದಕ್ಕೆ ತನನಂ ಸಿನಿಮಾ ನಾಳೆ ರಿಲೀಸು ಅಂತಂದರೆ ಇನ್ನೂ ನಮ್ಮದು ಸ್ಯಾಟಲೈಟ್ ರೈಟ್ಸ್ ಅಗ್ರಿಮೆಂಟ್ ಆಗಿರಲಿಲ್ಲ. ನಾನು ಅವಾಗ ಝೀನಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ, ಜಿ ಟಿ ವಿಗೆ. ಅಗ್ರಿಮೆಂಟ್ ರೆಡಿ ಇತ್ತು, ಚೆಕ್ ರೆಡಿ ಇತ್ತು. ಆವತ್ತಿನ ದಿವಸ ನಾಳೆ ಸಿನಿಮಾ ರಿಲೀಸ್ ಅಂದರೆ ಹಿಂದಿನ ದಿವಸ ರಾತ್ರಿ ಗರುಡ ಮಾಲಲ್ಲಿ ಒಂದು ಶೋ ಹಾಕಿದರು. ಆ ಶೋಗೆ ಸಾಕಷ್ಟು ಜನ ಇಂಡಸ್ಟ್ರಿಯವ್ರು ಬಂದಿದ್ದರು. ನಾನು, ನಮ್ಮ ದರ್ಶನ್ ಸರ್ ಅವರ ತಮ್ಮ ಶ್ರೀ ದಿನಕರ್ ತೂಗುದೀಪ್ ಅವರು ಆ್ಯಂಡ್ ಮೀನಾ ತೂಗುದೀಪ್ ಅವರು, ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಆವಾಗ ನಾನು ದರ್ಶನ್ ಸರ್ ಅವರ ಒಂದು ಆಪ್ತ ಬಳಗದಲ್ಲಿ ಇದ್ದೆ. ಸಿನಿಮಾ ನೋಡಿದ್ವಿ, ಸಿನಿಮಾ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿರೋ ಕೆಲವು ಸಿನಿಮಾ ಮಂದಿಗಳಿಗೆ ಸ್ಯಾಟಲೈಟ್ ನಾನು ಈ ಪಿಕ್ಚರ್ ಮಾಡಿದ್ದೀನಿ ಅನ್ನೋದು ಗೊತ್ತಾಯಿತು. ದುಡ್ಡು ಕೊಟ್ಬಿಟ್ಟಿಯಾ, ಪಿಕ್ಚರ್ ವ್ಯಾಪಾರ ಮಾಡ್ಬಿಟ್ಟೆ, ಕೊಡಬೇಡ ಪಿಕ್ಚರ್ನ, ಈ ಸಿನಿಮಾಗೆ ಯಾವನಾರು ದುಡ್ಡು ಕೊಡ್ತಾವಂತಾನ. ಸಾಕಷ್ಟು ಅದು ಉದ್ಯಮದಲ್ಲಿ ಹೇಳ್ತಾರೆ ಕೆಲವರು, ಅದು ನಮ್ಮ ಒಳ್ಳೆಯದಕ್ಕೋ ಅಥವಾ ಅವರು ನಿರ್ಮಾಪಕರ ಮೇಲಿರುವ ಒಂದು ಭಿನ್ನಾಭಿಪ್ರಾಯಕ್ಕೋ ಗೊತ್ತಿಲ್ಲ. ಆದರೆ ಸುರೇಶ್ ಸರ್, ನೆನಪಿರಲಿ ತಮಗೆ, ಜ್ಞಾಪಿಸ್ತಾ ಇದ್ದೀನಿ, ಆ ಸಿನಿಮಾ ಪ್ರೊಜೆಕ್ಷನ್ ಹಾಕಿ ಆ ರಿಪೋರ್ಟ್ ಬಂದ ಮೇಲೂ ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೋ ಬಿಡೋದ್ರೊಳಗಡೆ ನೀವು ಆಫೀಸಿಗೆ ಬಂದುಬಿಡಿ ಸುರೇಶ್ ಸಾಹೇಬ್ರೆ, ಅಗ್ರಿಮೆಂಟ್ ಸೈನ್ ಮಾಡಿ ಹೋಗ್ಬಿಡಿ, ಇಲ್ಲ ಅಂತಂದರೆ ನಾಳೆ ರಿಪೋರ್ಟ್ ಗೊತ್ತಾಗ್ಬಿಟ್ರೆ ಚಾನಲ್ಗಳಲ್ಲಿ ಸಿನಿಮಾ ತೊಗೊಳ್ಳೋದೇ ಇರ್ಬೋದು ಅಂತ. ಆವತ್ತಿನ ದಿವಸ 10:30 ಶುಕ್ರವಾರ ರಾಹುಕಾಲ, 10:15ಗೆ MG ರೋಡಲ್ಲಿರೋ ZTV ಆಫೀಸಿಗೆ ತಮ್ಮನ್ನು ಕರೆಸಿ ಸೈನ್ ಮಾಡಿಸಿ ಚೆಕ್ ಕೊಟ್ಟು ಕಳಿಸ್ಕೊಟ್ಟಿದ್ದೀನಿ. ಕೈ ಹಿಡ್ಕೊಂಡು, ಇದನ್ನು ಕೈಯಲ್ಲ ಗುರು, ನನ್ನನ್ನು ಕಾಪಾಡಿದೆ ಗುರು, ನಿನ್ನ ಋಣ ನನ್ನ ಮೇಲಿದೆ ಅಂತ ತಾವು ಎಮೋಷ್ನಲಿ ಕೂಡ ಮಾತಾಡಿದ್ದೀವಿ. ಇದು ಒಂದು. ಆ್ಯಂಡ್ ನನ್ನ ಎಕ್ಸ್ಕ್ಯೂಸ್ ಮೀ ಟೈಮಿಂದ ಪ್ರೇಮ್ ಅವ್ರ ಮೂಲಕ ಇವ್ರು ನನಗೆ ಪರಿಚಯ ಆಗಿದ್ದು. ನೀವು ನಂಬಲ್ಲ, ನಮ್ಮ ತಾಯಿ ಇವತ್ತು ಬದುಕಿಲ್ಲ, ಸತ್ಯ ಮಾಡಿ ಹೇಳ್ತಾ ಇದ್ದೀನಿ. ಎವ್ರಿ ಡೇ ಬೆಳಗ್ಗೆ ನನ್ನ ಲ್ಯಾಂಡ್ಲೈನಿಗೆ ಫೋನ್ ಮಾಡೋರು, ನಮಸ್ಕಾರ ಡೈರೆಕ್ಟ್ರಾ, ಅಮ್ಮ ಡೈರೆಕ್ಟ್ರ್ ಇದ್ದಾರಾ, ನಮ್ಮ ತಾಯಿ ಎತ್ಕೊಳ್ಳೋರು ಫೋನ್, ನನ್ನ ರೂಮ್ ಮೇಲಿತ್ತು, ಡೈರೆಕ್ಟ್ರ್ ಇದ್ದಾರಾ. ಯಾಕೆಂದರೆ ಎಕ್ಸ್ಕ್ಯೂಸ್ ಮಿಗೆಲ್ಲ ಸ್ವಲ್ಪ ಪ್ರಮೋಷನಲ್ ಪ್ರೋಗ್ರಾಮು, ಕಂಟೆಂಟ್ಗಳನ್ನ ಬೇರೆ ಥರ ಪ್ರೇಮ್ ಸರ್ ಜೊತೆಗೆ ಸೇರಿಕೊಂಡು ನಾವು ಮಾಡಿ ಈ ಟಿ ವಿಗೆ ಪ್ರೋಗ್ರಾಮ್ಗಳು ಮಾಡಿದ್ದು. ಆವಾಗಿಂದ ಶ್ರೀ ಸುರೇಶ್ ಅವ್ರಿಗೆ ಈ ಥರ ನಾನು ಕರ್ಕೊಂಡು ನಮ್ಮ ಲ್ಯಾಂಡ್ಲೈನ್ ಫೋನ್ ಮಾಡೋರು, ನಮ್ಮ ತಾಯಿ ಪಾಪ ಏನೋ ಬಾಯಿ ತುಂಬ ನಿನ್ನ ಡೈರೆಕ್ಟ್ರ್ ಅಂತಾರಲ್ಲೋ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ಇದು ಒಂದು ಸಣ್ಣ ಉಪಕಥೆ. ಇದಾದಮೇಲೆ ಅವರು ಕಾರಂಜಿ ಅನ್ನೋ ಒಂದು ಸಿನಿಮಾ ಮಾಡಿದ್ರು, ಶ್ರೀಧರ್ ಅಂತ ಡೈರೆಕ್ಟ್ರು, ಆ ಸಿನಿಮಾನೂ ನಾನು ಸ್ಯಾಟಲೈಟ್ ಮಾಡಿಕೊಟ್ಟೆ. ಗಾಂಧಿ ಸ್ಮೈಲ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಕೂಡ ಸ್ಯಾಟಲೈಟ್ ಮಾಡಿಕೊಟ್ಟೆ. ಇದೆಲ್ಲ ಆಗಿ ಅವ್ರ ಜೊತೆ ಒಂದು ಒಡನಾಟ ಆಯಿತು. ಮತ್ತು ಕಮಿಂಗ್ ಬ್ಯಾಕ್ ಚೆಲುವೆ ನಿನ್ನ ನೋಡಲು ಟ್ರ್ಯಾಕ್ಗೆ ಸುರೇಶ್ ಅವರು ಶಿವಣ್ಣ ಅವ್ರನ್ನ ನೋಡೋಕ್ಕೆ ಅವ್ರು ಯಾವುದೋ ಅಡ್ವಾನ್ಸ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದ್ರ ಡೇಟ್ ವಿಚಾರ ಏನೋ ಮಾತಾಡೋದಕ್ಕೆ ಶಿವಣ್ಣ ಅವ್ರು ನೋಡೋದಕ್ಕೆ ಬಂದಿದ್ದರು. ಹಾಗೆ ಮಾತಾಡ್ತಾ ನಾವು ಡೈರೆಕ್ಟ್ರು ಇಲ್ಲೇ ಇದ್ದಾರೆ, ಆ್ಯಕ್ಟ್ ಮಾಡ್ತಾಯಿದ್ದೀರಾ, ಏನು ಸಾರ್ ನೀವು ಆ್ಯಕ್ಟ್ ಮಾಡ್ತಿದ್ದೀರಾ, ಹೇಳೋ ಇಲ್ಲ, ಇವೆಲ್ಲ ಹೇಳಿದ್ರು. ಹೌದು ಸರ್ ಮಾಡ್ತಾಯಿದ್ದೀನಿ ಅಂದರೆ, ಸುರೇಶ್ ರಘುದೊಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿದೆ, ನೀವೊಂದು ಸತಿ ಕೇಳಿ, ನಿಮ್ಗೆ ಓಕೆ ಅಂದರೆ ನಾನು ಇಮಿಡಿಯೇಟಾಗಿ ಡೇಟ್ ಕೊಡ್ತೀನಿ, ನಾನು ಸಿನಿಮಾ ಮಾಡ್ತೀನಿ ಅಂದರು. ಸಾರ್ ನಾನು ಯಾವಾಗಿಂದ ಡೈರೆಕ್ಟರ್ ಅಂತ ಕರಿತಿದ್ದೀನಿ ಸರ್, ನಾನು ಓಕೆ ಸರ್, ಕತೆ ನನಗೆ ಒಂದು ಸತಿ ಹೇಳ್ಬಿಡೋದಕ್ಕೆ ಕೇಳಿ ಸರ್. ಅದು ಮಾದೇಶ ಸಿನಿಮಾ ಸೆಟ್ಟು, ಸಾಯಂಕಾಲ ಒಂದು 4:15 ಗಂಟೆ ಸಮಯ ಇರ್ಬೋದು. ಸರಿ ಸರ್ ಹೇಳ್ತೀನಿ, ರಘು ಸುರೇಶ್ ಹೇಳ್ಬಿಡಮ್ಮ ಅಂತ ಹೇಳಿದ್ರು ಶಿವಣ್ಣವರು. ಆಯ್ತಣ್ಣ ಹೇಳ್ತೀನಿ. ಸೊ ಶೆಡ್ಯೂಲ್ ಬ್ರೇಕ್ ಆದಮೇಲೆ ಶ್ರೀಯುತ ಗೌರವಾನ್ವಿತ ಸುರೇಶ್ ಅವ್ರಿಗೆ ಮಹಾ
ನಮ್ಮ ಒಂದು ಗಂಡ್ಯದೆ ನಿರ್ಮಾಪಕ ಶ್ರೀ ಎನ್ ಎಂ ಸುರೇಶ್ ಅವ್ರಿಗೆ ನಾನು ಹೇಳಿದೆ, ಕಥೆನ ಹೇಳಿದೆ. ಕತೆ ಕೇಳ್ಬಿಟ್ಟು ಭಾಳ ಚೆನ್ನಾಗಿದೆ ಗುರು, ತುಂಬ ಚೆನ್ನಾಗಿದೆ, ಮಾಡೋಣ ಸಿನಿಮಾ ಅಂತ ಹೇಳಿದ್ರು. ಇಲ್ಲಿ ನಾನು ಅವರೆಲ್ಲ ಯಾವುದೋ ಸಂದರ್ಶನದಲ್ಲಿ ಹೇಳಿದ್ದಾರೆ, ಅದೇಳು ತಿಂಗಳು ಕೆಲವೇ ಕಾರಂಜಿ ಮಾಡ್ತಾ ಒಂದು ಫೈನ್ ಡೇ ರಘುರಾಮ್ಗೂ ಪರಿಚಯ ಆಗಿತ್ತು ಅಷ್ಟೇ. ಅವಾಗ ಥಿಯೇಟ್ರ್ ಮುಂದೆ ಹೋಗ್ಬಿಟ್ಟು ಎಂಟ್ರಿ ಮಾಡೋದಲ್ಲ, ಅವಾಗ ಫೇಮಸ್ ಆಗಿಬಿಟ್ಟಿದ್ದು, ಸ್ವಲ್ಪ ಫೇಮಸ್ ಆಗಿದ್ದ. ಅದೇ ಅವನ ಅದೃಷ್ಟ ನಂದಲ್ಲ. ಬಂದ ರಘುರಾಮ್ ಅವರು ಬಂದರು ಒಂದು ಸಲ, ಸರ್ ಒಂದು ಕಥೆ ಇದೆ ಹೇಳ್ತೀನಿ. ಯಾರು ಪ್ರಪಂಚದ 7 ಅದ್ಭುತ ಶೂಟ್ ಮಾಡೋದು. ನಾನು 7 ಅದ್ಭುತ ಅದೇ ಅನ್ಕೊಂಬಿಟ್ಟೆ. ನಮ್ಮಂತೆ ಕಡ್ಲೆಕಾಯಿ ಅನ್ಕೊಂಬಿಟ್ಟಿಲ್ಲ, ಎಲ್ಲ ಕುಣಗಲ್ಲು, ಬಾದಾಮಿ, ಐಹೊಳೆ, ಬೇಲೂರು, ಹಳೇಬೂರು ಅನ್ಕೊಂಬಿಟ್ಟಿಲ್ಲ. ಅದೇನಾಯಿತು ಏನೋ ಸರ್, ಅಲ್ಲಿ ಕೂತ್ಕೊಂಡು ಇದ್ದಕ್ಕಿದ್ದಂಗೆ ಹೋದ್ವಿ ಶಿವರಾಜ್ ಕುಮಾರ್ ಹತ್ರ. ಗೌರವಾನ್ವಿತ, ನಿಷ್ಠಾವಂತ, ಸತ್ಯವಂತ, ಸುಳ್ಳೇ ಹೇಳದೇ ಇರುವಂಥ ಪ್ರೌಡ್ ಯೂಸರ್ ನಿರ್ಮಾಪಕ ಶ್ರೀ ಎನ್ ಎಂ ಸುರೇಶ್ ಅವರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ. ಇದನ್ನೆಲ್ಲ ಕೇಳಿಸ್ಕೊಂಡು ಸಾಕಷ್ಟು ಜನ, ಕೆಲವರು ಅದರಲ್ಲಿ ನನಗೆ ಟಾರ್ಗೆಟ್ ಮಾಡಿ, ನೀನು ಪ್ರೊಡ್ಯೂಸರ್ನ ಹಾಳು ಮಾಡಿಬಿಟ್ಟೆ, ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ ಅಂತೆಲ್ಲನೂ ತಮ್ಮ ಪ್ರೀತಿಯ ಅಕ್ಷರದ ಆಶೀರ್ವಾದವನ್ನು ಒಳ್ಳೊಳ್ಳೆ ಮಾತುಗಳಿಂದ, ಅತ್ಯಂತ ಒಳ್ಳೊಳ್ಳೆ ಮಾತು ನನಗೆ ಕೊಟ್ಟು ಹಾರೈಸಿದ್ದಾರೆ. ಆದರೆ ಈಗ ಆ ಎಲ್ಲ ನಿಮ್ಮ ಪ್ರಶ್ನೆಗೆ ಗೌರವಾನ್ವಿತ, ನಿಷ್ಠಾವಂತ ನಿರ್ಮಾಪಕ, ಪ್ರೌಡ್ ಯೂಸರ್ ಎನ್ ಎಂ ಸುರೇಶ್ ಅವರು ಹೇಳಿದ್ದಾರೆ, ಕಾರಂಜಿಯಿಂದ ನಾನು ಅವ್ರಿಗೆ ಪರಿಚಯ ಆದೆ, ಥಿಯೇಟ್ರ್ ಮುಂದೆ ಏನೋ ಪ್ರೋಗ್ರಾಮ್ ಮಾಡ್ತಿದ್ದ, ಫೇಮಸ್ ಆಗಿದ್ದ ಅಂತ. ಆದರೆ ಈಗ ನಾನು ಹೇಳಲ್ಲ, ಅವ್ರ ಬಾಯಿಂದನೇ ಕೆಲವು ವರ್ಷಗಳ ಹಿಂದೆ ನಾನು ಅವ್ರಿಗೆ ಹೇಗೆ ಪರಿಚಯ, ನಾನು ಅವ್ರ ಹತ್ರ ನಿರ್ದೇಶನಕ್ಕೆ ಅವಕಾಶ ಕೇಳ್ಕೊಂಡು ಹೋಗಿದ್ದನ್ನ ಏನು ಅನ್ನೋದನ್ನು ಒಂದು ವಿಡಿಯೋ ಪ್ರೂಫ್ ದಾಖಲೆ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಈ ಥರ ನನ್ನ ಮೇಲೆ ಮಾಡಿರುವ ಪ್ರತಿಯೊಂದು ಆಪಾದನೆಗೂ ದಾಖಲೆ ಸಮೇತ ಮುಂಬರುವ ಸಂಚಿಕೆಗಳಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಪ್ರೊಡ್ಯೂಸರ್ ಸರ್ ನೋಡಿ ಸರ್, ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಏನು ಹೇಳಿದ್ರಿ ನೀವು ಅಂತ, ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೋಗಿ. ಬಹುಶಃ ನಾನು ರಘುರಾಮ್ ಅವರು ಈ ಸಿನಿಮಾಕ್ಕೋಸ್ಕರ ಸ್ನೇಹಿತರಲ್ಲ ಅವರಿಗೆ. ಅಂದರೆ ಭಾಳ ವರ್ಷಗಳಿಂದ ಎಸ್ಕ್ಯೂಸ್ ಮಿ ಸಿನಿಮಾಗಳಿಂದ ನಮ್ಮ ಜೊತೆನೇ ಇದ್ದಾರೆ. ನನ್ನ ಡೆವಲಪ್ಮೆಂಟಲ್ಲಿ ಅವರು ಒಂದು ಭಾಗಿ ಅನ್ಸುತ್ತೆ. ದೇರ್ ಆಲ್ ಪಾರ್ಟ್ ಆಫ್ ಮೈ ಡೆವಲಪ್ಮೆಂಟ್. ಅದೇ ಥರ 3-4 ಜನ, ಅದರಲ್ಲಿ ರಘು ಒಬ್ಬರು ಪ್ರಮುಖರು. ಅವರ ನಡವಳಿಕೆ, ಅವರು ಮಾಡ್ತಾರೋ ಕೆಲಸಗಳ ಬಗ್ಗೆ ನನಗೆ ನಂಬಿಕೆ ಇತ್ತು. ಯಾಕಂದರೆ ನಾನು ಸಿನಿಮಾನ ಚಪ್ಪಾಳೆ ಆಗಲಿ, ಸೌನಕ್ಕಳಾಗಲಿ, ತನಮ್ ಆಗಲಿ, ಆ ಸಿನಿಮಾಗಳಿಗೆ ಪಬ್ಲಿಟಿ ಮಾಡಿದ ರೀತಿ ನೋಡಿದ್ರೆ ಇವರೆಲ್ಲೋ ಒಂದು ಪ್ರತಿಭೆ ಇವ್ರಿಗಿದೆ, ನಿರ್ದೇಶಕರಾಗೋದು ಒಂದು ಇದೆ, ಶಕ್ತಿ ಇದೆ ಅಂತ ನನಗೆ ಅನಿಸ್ತು. ಅದು ಅವರಾಗೆ ಬಂದು ನಾನು ನಿರ್ದೇಶನ ಮಾಡ್ತೇನೆ, ನನಗೆ ಕೇಳಿಲ್ಲ. ನಾನಾಗೆ ನೀನೇನಾದ್ರೂ ಮುಂದೆ ಸಿನಿಮಾ ಮಾಡಬೇಕು ಅಂದರೆ ಡೆಬ್ಯೂ ಡೈರೆಕ್ಟರ್ ನನ್ನ ಬ್ಯಾನರಲ್ಲೇ ಮಾಡಿ ಅಂತ ಹೇಳಿದ ನಿಜ. ನಾನು ಖಂಡಿತ ಅವ್ರನ್ನ ಯಾವತ್ತು ಮಾಡಬೇಕು ಅಂದರೆ ಯಾವ ಕತೆ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದ್ದೀನಿ. ಸಾರಿ ಸುರೇಶ್ ಸರ್, ಮರ್ತಿದ್ದೀರಾ ತಾವು, ನಾನು ನಿಮ್ಮನ್ನು ಹುಡ್ಕೊಂಬಂದು ಕತೆ ಹೇಳಲಿಲ್ಲ. ತಾವು ಶಿವಣ್ಣ ಅವ್ರ ಸೆಟ್ಟಿಗೆ ಬಂದಾಗ ಅಲ್ಲಿ ನೋಡಿ ಶಿವಣ್ಣ ಅವ್ರು ಹೇಳಿದ ಮೇಲೆ ಕತೆ ತಾವು ಕೇಳಿದ್ದು. ಅವತ್ತೇ ಕತೆ ಕೇಳಿದ ಮೇಲೆ ನಾನು ನೀವು ಫಿಲ್ಮ್ ಚೇಂಬರ್ಗೆ ಬಂದು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ವಿ. ಆ ಟೈಟ್ಲ್ ರಿಜಿಸ್ಟರ್ ಮಾಡ್ಸೋಕೆ ಹೋಗ್ಬೇಕಾದ್ರೆ ನಿಮ್ಮದು ರೆಡ್ ಕಲರ್ ಸ್ಕೋಡಾ ಕಾರು ಒಂದೊಂದೂ ನಾನು ಇಂಚ್ ಟು ಇಂಚ್, ಸೀನ್ ಟು ಸೀನ್ ಹೇಳ್ತೀನಿ. ಆ ಕಾರಲ್ಲಿ ಕೂತ್ಕೊಂಡಿದ್ರಿ, ನಿಮ್ಮ ಕುಮಾರ ಅಂತ ಡ್ರೈವರ್ ಇದ್ದ ಕುಳ್ಳಿಗೆ, ಹಿಂದೆ ನಾನು ನೀವು ಕೂತ್ಕೊಂಡಿದ್ವಿ. ರೇಡಿಯೋ ಆನ್ ಮಾಡ್ತಾ ಇರೋಂಗೆ ಅಣ್ಣವ್ರದ್ದು ಹೊಸ ಬೆಳಕು ಸಿನಿಮಾದ ಚೆಲುವೆಯೇ ನಿನ್ನ ನೋಡಲು ಅನ್ನೋ ಹಾಡು ಬಂತು. ಈ ಟೈಟ್ಲೇ ಚೆನ್ನಾಗಿರುತ್ತೆ ಸರ್, ಇದನ್ನು ಇಟ್ಬಿಟ್ಟು ಕೆಳಗಡೆ ದಿ ವಂಡರ್ಸ್ ಆಫ್ ಲವ್ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಅಲ್ಲಿಂದ ಸೀದಾ ಚೇಂಬರ್ಗೆ ಹೋಗಿ, ತಮ್ಮ ಆಫೀಸ್ ಗಾಂಧಿನಗರಲ್ಲಿತ್ತಲ್ಲ ಸಂತೋಷ್ ಹೋಟ್ಲು ಕೆಳಗಡೆ, ಅಲ್ಲಿಂದ ಸೀದಾ ಗಾಂಧಿನಗರದಿಂದ ಫಿಲ್ಮ್ ಚೇಂಬರ್ಗೆ ಹೋಗಿ ಚೆಲುವೆ ನಿನ್ನ ನೋಡಲು ಅನ್ನೋ ಟೈಟ್ಲನ್ನ ರಿಜಿಸ್ಟರ್ ಮಾಡಿಸಿದ್ವಿ. ಆ ಟೈಟ್ಲ್ ರಿಜಿಸ್ಟರ್ ಬಂದಮೇಲೆ ಶಿವಣ್ಣ ಅವ್ರು ನೋಡೋದಕ್ಕೆ ಮತ್ತೆ ಸೆಟ್ಗೆ ಹೋದ್ವಿ. ಕತೆ ಓಕೆ ಆಯಿತು, ಈ ವಿಚಾರಗಳನ್ನೆಲ್ಲ ಹೇಳೋದಕ್ಕೆ. ಯಾಕೆಂದರೆ ನನ್ನ ಪೋರ್ಷನ್ ಆಫ್ ಮಾದೇಶ ಶೂಟಿಂಗ್ ಮುಗಿದಿತ್ತು, ಅಣ್ಣಂದು ನಡೀತಾ ಇತ್ತು ಶೂಟಿಂಗು. ಅವ್ರನ್ನ ನೋಡೋದಕ್ಕೆ ನಾವು ಶೂಟಿಂಗ್ ಸ್ಪಾಟ್ಗೆ ಹೋದ್ವಿ. ಶೂಟಿಂಗ್ ಸ್ಪಾಟ್ ಹೋದ್ಮೇಲೆ ಏನಾಯಿತು, ಅಲ್ಲಿ ಶಿವಣ್ಣ ಅವ್ರು ಏನು ಹೇಳಿದ್ರು, ಈ ಕಡೆ ಗಣೇಶ್ ಅವ್ರಿಗೆ ಮಾಡಬೇಕಾಗಿದ್ದು ನನ್ನ ಕತೆ. ಯಾಕೆ ಗಣೇಶ್ ಅವ್ರಿಗೆ ಅದನ್ನು ಮುಂದುವರ್ಸೋಕೆ ಹೋಗಲಿಲ್ಲ. ನನ್ನ ಗಣೇಶನ ಮಧ್ಯದಲ್ಲಿ ಮನಸ್ತಾಪ ಆಯಿತಾ, ಗಣೇಶ್ ನನ್ನ ಮೇಲೆ ನೊಂದ್ಕೊಂಡು ಅಂದರೆ ಬೇಜಾರಾಗಿ ಎಷ್ಟು ವರ್ಷ ಮಾತನ್ನ ನಿಲ್ಲಿಸಿದ್ರು. ಮುಂದೆ ಏನೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ, ನಾನು ನಿಮ್ಮ ರಘುರಾಮ್. ಇದು ಸತ್ಯಮೇವ ಜಯತೆ, ನಾನು ಹೇಳೋದೆಲ್ಲ ಸತ್ಯ ಅಂತ ಮತ್ತೊಮ್ಮೆ ತಿಳಿಸ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊತೀನಿ.